ಮತ್ತು ಒಂದು ಪುಸ್ತಕ ಅದನ್ನು ಓದಿದಾಗ ಅದು ತನ್ನನ್ನು ತಾನು ಪರಿಚಯಿಸಿಕೊಳ್ತದೆ. ಆ ಪುಸ್ತಕವನ್ನು ಯಾಕೆ ಓದಬೇಕು, ಆ ಪುಸ್ತಕ ನಾವು ಓದೋದ್ರಿಂದ ಏನು ಲಾಭ ಅನ್ನೋದನ್ನು ಒಂದು ಝಲಕ್ಕನ್ನಷ್ಟೇ ನಾನು ತೋರಿಸ್ತೇನೆ. ಮತ್ತು ಆ ಎಲ್ಲ ಪುಸ್ತಕಗಳು ಪುಸ್ತಕ ಮಳಿಗೆಯಲ್ಲಿ ಮಾರಾಟಕ್ಕಿದೆ. ನಾವು ಪುಸ್ತಕವನ್ನು ಕೊಂಡು ಓದಲೇಬೇಕು. ಓದದೇ ಇದ್ರೂ ಪರವಾಗಿಲ್ಲ, ಆ ಪುಸ್ತಕಗಳನ್ನು ತಗೊಂಡು ಹೋಗಿ ಮಕ್ಕಳ ಮುಂದೆ ಇಟ್ಟರೆ ಬಹುಶಃ ಆ ಪುಸ್ತಕದ ನಂಟು ಅಂಟಾಗಿ ಅದು ಬೆಸೆದುಕೊಳ್ಳುತ್ತದೆ ಮತ್ತು ಪುಸ್ತಕ ಸಂಸ್ಕೃತಿ ನಮ್ಮ ಮುಂದಿನ ತಲೆಮಾರಿಗೆ ದಾಟ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಫೇಸ್ಬುಕ್ಕು ಪಾಸ್ಬುಕ್ಕುಗಳ ಸಂಸ್ಕೃತಿಯಲ್ಲಿ ಬುಕ್ ಓದುವ ಸಂಸ್ಕೃತಿ ಮರೆತು ಹೋಗ್ತಾ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಪುಸ್ತಕಗಳನ್ನು ಇನ್ನೂ ಆಶಾಭಾವನೆಯಿಂದ ಬರೆತಾ ಇದ್ದಾರೆ ಅನ್ನೋದು ನಾವು ಸಂತಸ ಪಡಬೇಕಾದಂತಹ ವಿಚಾರ. ಆದರೆ ಇವತ್ತು ಏನಾಗಿದೆ ಅಂತಂದ್ರೆ, ಪುಸ್ತಕ ಬರೆತಾನೆ ಸನ್ಮಾನ ತಗೊಳ್ತಾನೆ ಅಂತಂದ್ರೆ ಒಂದು ರೀತಿಯಲ್ಲಿ ಅನುಮಾನದಿಂದ ನೋಡುವಂತಹ ಕಾಲಘಟ್ಟ ನಿರ್ಮಾಣ ಆಗ್ತಾ ಇದೆ. ಪುಸ್ತಕಗಳನ್ನ ಹಿರಿಯರಿಗೆ ತೋರಿಸದೇನೆ, ಅದನ್ನು ತಿದ್ದದೇನೆ, ತೀಡದೇನೆ, ಮಾರ್ಗದರ್ಶಕನ ಪಡೆಯದೇನೆ ಪುಸ್ತಕಗಳು ಹೊರಗೆ ಬರುತ್ತಾ ಇರುವುದು ಪುಸ್ತಕ ಸಂಸ್ಕೃತಿಗೆ ಬಹಳ ದೊಡ್ಡ ಅಪಾಯ ಕೂಡ ಅನ್ನುವುದಾಗಿ ನಾನು ಭಾವಿಸಿದ್ದೇನೆ. ಇವತ್ತು ಸುಮುಖಾನಂದ ಜಲವಳ್ಳಿಯವರ 2 ಪುಸ್ತಕಗಳು ಬಿಡುಗಡೆ ಆದವು. ಸುಮುಖಾನಂದ ಜಲವಳ್ಳಿಯವರು ಇಲ್ಲಿಯೇ ಪುಸ್ತಕದ ಅಂಗಡಿಯಲ್ಲಿ ಸಂತನಂತೆ ಕೂತಿದ್ದಾರೆ ಮತ್ತು ಪುಸ್ತಕದ ಅಂಗಡಿಯಲ್ಲಿ ದೊಡ್ಡ ಫಲಕವೊಂದನ್ನು ಪ್ರದರ್ಶಿಸಿದ್ದಾರೆ. ನಮ್ಮ ಅಂಗಡಿಯಲ್ಲಿ ಪುಸ್ತಕಕ್ಕೆ ಕ್ರಯ ಇಲ್ಲ, ನಿಮಗೆ ಇಷ್ಟವಾದ ಪುಸ್ತಕಗಳನ್ನು ತಗೊಳ್ಳಬಹುದು ಮತ್ತು ನಿಮಗೆ ಇಷ್ಟ ಬಂದಷ್ಟು ಹಣವನ್ನು ಇಲ್ಲಿ ಹಾಕಬಹುದು ಅಂತ. ಅವರ ಸುಮಾರು 88 ಕೃತಿಗಳನ್ನು ಬರೆದಿದ್ದಾರೆ. 59 ಬೇರೆ ಬೇರೆ ಪ್ರಕಾರದ ಪುಸ್ತಕಗಳನ್ನು ಬರೆದ್ರು. ವಿಶೇಷವಾಗಿ ಮಕ್ಕಳಿಗಾಗಿಯೇ ಸುಮಾರು 29 ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಒಬ್ಬ ಸಾಹಿತಿ ಯಾಕೆ ಪುಸ್ತಕ ಬರೀತಾನೆ ಅಂತಂದ್ರೆ, ಅವನಿಗೆ ಏನೋ ಹೇಳಬೇಕಾಗಿರ್ತದೆ, ಅದನ್ನು ನೇರವಾಗಿ ಹೇಳಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ನೇರವಾಗಿ ಹೇಳಿದ್ರೆ ನಾಳೆ ಅವನ ಮನೆ ಮುಂದೆ ಕಪ್ಪು ಬಾವುಟ ಪ್ರದರ್ಶನ ಆಗ್ತದೆ. ಮತ್ತೆ ಈಗಂತೂ ವೇದಿಕೆಯಿಂದ ಇಳಿಯುವುದರೊಳಗೆ ರೀಲ್ಸ್ ಮಾಡಿ ಅವನು ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಹಾಗಾದ್ರೆ ಆ ಸಾಹಿತಿಗೆ ಏನೋ ಹೇಳಬೇಕು ಅಂತಂದಾಗ ಅವನು ಪುಸ್ತಕದ ಮೂಲಕವಾಗಿ ಹೇಳ್ತಾನೆ. ನಮ್ಗೆಲ್ಲ ರತ್ನನ ಪದಗಳು ಗೊತ್ತಿದೆ. ನರಕಕ್ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯೊಲಿಸಿ ಹಾಕಿದ್ರೂನೆ ಮೂಗಲ್ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ಕಾಣೆ ಅಂತ ಹೇಳ್ತಾರೆ GP ರಾಜರತ್ನಂ. ಬದುಕಿನಲ್ಲಿ ಹೆಂಡದ ಅಂಗಡಿಯನ್ನು ನೋಡ್ಲಿಲ್ಲ, ಹೆಂಡ ಮುಟ್ಲಿಲ್ಲ, ಆದ್ರೆ ರತ್ನನ ಪದಗಳಲ್ಲಿ ಅವನು ಹೆಂಡ ಕುಡ್ಕೊಂಡು ಮಾತಾಡ್ತಾನೆ ಅಂತ ಅವರು ಬರೀತಾರೆ. ಯಾಕೆಂತಂದ್ರೆ ಈ ಹೆಂಡ ಕುಡಿದು ಮಾತಾಡಿದ್ರೆ ಅವನಿಗೊಂದು ವಿನಾಯಿತಿ ಇದೆ. ನಮ್ಗೆ ಯಾರಿಗೋ ಒಂದು ಏನೋ ಹೇಳಬೇಕಾಗಿರ್ತದೆ, ಅದನ್ನು ಸಿಟ್ಟಿನಲ್ಲಿ ಹೇಳ್ಬಿಡ್ತೇವೆ, ಮರೆ ನಿನ್ನೆ ಸ್ವಲ್ಪ ಕುಡಿದಿದ್ದೆ ಬೇಜಾರು ಮಾಡಬೇಡ ಅಂತಂದ್ರೆ ಅವನನ್ನು ಕ್ಷಮಿಸಿಬಿಡ್ತದೆ ಸಮಾಜ. ನೋಡಿ ಎಂತ ಅಪಾಯಕಾರಿ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ. ಹಾಗಾಗಿ ಈ ಬಹುಶಃ ಸುಮುಖಾನಂದ ಜಲವಳ್ಳಿಯವರು ಈ ತಂತ್ರವನ್ನ ಆಯ್ಕೆ ಮಾಡಿಕೊಂಡು ಅಪ್ಪಂತ್ ಮಕ್ಕಳೇ ಕೇಳಿ ಕುಡುಕನ ಪದ ಅಂತ ಒಂದು ತುಂಬಾ ಚೆನ್ನಾಗಿ ರತ್ನನ ಪದಗಳ ರೀತಿಯಲ್ಲಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಸಮಾಜದ ಓರೆಕೋರೆಗಳನ್ನ, ಮೂಢನಂಬಿಕೆಗಳನ್ನ, ದಾಷ್ಟ್ಯವನ್ನ, ಸೋಗಲಾಡಿತನವನ್ನ ಸುಮುಖಾನಂದ ಜಲವಳ್ಳಿಯವರು ಯಾವತ್ತಿಗೂ ಕೂಡ ವಿಡಂಬಿಸ್ತಾನೆ ಬಂದ್ರು. ನಾವು ಜೀವ ಭಟ್ರಂತಹ ಎದೆಗಾರಿಕೆ ಬೇಕು. ಯಾಕೆ ಅಂತಂದ್ರೆ ರೈಟ್ ವಿತ್ ನೋ ಫಿಯರ್, ಎಡಿಟ್ ವಿತ್ ನೋ ಮರ್ಸಿ ಅಂತ ಹೇಳ್ತೇವೆ. ಸಾಹಿತಿ ನನ್ನ ಪ್ರಕಾರ ಇದನ್ನ ಅಳವಡಿಸಿಕೊಳ್ಬೇಕು. ಅವನು ಭಯವಿಲ್ಲದೆ ಬರೀಬೇಕು ಮತ್ತು ಕರುಣೆ ಇಲ್ಲದೆ ತಿದ್ದಬೇಕು. ಇದು ಬಹಳ ಮುಖ್ಯ ಅನ್ನೋದಾಗಿ ನಾನು ಭಾವಿಸಿದ್ದೇನೆ. ಯಾಕೆಂತಂದ್ರೆ ಇವರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ, ಇವ್ರನವನೇ ಬರೆದವರೇ ಇಲ್ಲ, ಇವರಷ್ಟು ದೊಡ್ಡ ವಿದ್ವಾಂಸ ಇಲ್ಲ ಅಂತ ಹೇಳಿದ್ರೆ, ಅಥವಾ ಇವತ್ತು ನಿಶಾಂತ್ ತುಂಬಾ ಚೆನ್ನಾಗಿ ಒಂದೇ ಪುಸ್ತಕವನ್ನು ಬರೆದ 9ನೇ ಕ್ಲಾಸ್ನಲ್ಲಿಯೇ, ನೀ ಬರೆದದ್ದು ಬಹಳ ಚಲೋ ಇದೆ ತಮ್ಮ, ಬೆಸ್ಟ್ ಬರೆದಿದ್ದೆ ಅಂತ ಹೇಳಿ ಅವನಿಗೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈಕ್ ಹಾಕ್ಬಿಟ್ರೆ ಅವನೇನಂತ ಅಂದ್ಕೊಳ್ತಾನೆ ಅಂದ್ರೆ, ಓಹ್ ಇದೇ ಪುಸ್ತಕ ಬರೆಯೋದು, ಹೀಗೆ ಬರೆಯೋದು ಅಂತ ಅವನಿಗೆ ನಾವು ಹೇಳ್ಕೊಟ್ಟಂಗೆ ಆಗ್ತದೆ ಅಂತ. ಅದರಿಂದ ಹೆಬ್ಬಾರಣ್ಣ ಮಾಡಿದ ಹಾಗೆ ತಿದ್ದಬೇಕು. ಒಳ್ಳೇದಿದ್ರೆ ಎಲ್ಲರ ಮುಂದೆ ಹೇಳಬೇಕು ಮತ್ತು ತಪ್ಪಿದ್ರೆ ಅದನ್ನು ಏಕಾಂತದಲ್ಲಿ ಅವನು ಒಬ್ಬನೇ ಇಟ್ಕೊಂಡು ತಿದ್ದಬೇಕು. ತಮ್ಮ ಹೀಗಲ್ಲ ಹೀಗೆ ಅಂತ ಹೇಳಬೇಕು, ಒಂದು ದಾರಿಯನ್ನು ಹಾಕಿಕೊಡ್ಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನೋಡಿ, ಸಮಾಜದಲ್ಲಿ ಎಲ್ಲರೂ ಕೂಡ ಸಂಭಾವಿತರ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ. ಸಂಭಾವಿತರು ಇಲ್ಲ ಅಂತಿಲ್ಲ, ಆದ್ರೆ ಅವರು ತುಂಬಾ ಶೈ ನೇಚರ್ ಅಲ್ಲಿ ಇದ್ದಾರೆ. ಅವರು ತುಂಬಾ ತೆರೆಯ ಹಿಂದ್ಗಡೆ ಇದ್ದಾರೆ. ಎಂತೆಂಥವುಗಳು ಕೂಡ ಬಂದು ವಿಜೃಂಭಿಸ್ತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ಸುಮುಖಾನಂದ ಜಲವಳ್ಳಿ ತಾನು ಹೇಳಬೇಕಾದದ್ದನ್ನೆಲ್ಲ ಈ ಕುಡುಕನ ಪದ, ಅವನು ಕುಡಿದಿದ್ದಾನೆ, ಅದರಿಂದ ಅವನು ಸತ್ಯವನ್ನ ಹೇಳ್ತಾ ಇದ್ದಾನೆ. ಆದ್ರೆ ಅವನು ಹೇಳಿದಂತ ವಿಚಾರಗಳು ಸತ್ಯ ಅನ್ನೋದನ್ನ ನಾವು ಗಮನಿಸಬೇಕು. ನೋಡಿ, ಬೈವರ್ ಬೈಲಿ, ಆಡುವರ್ ಆಡ್ಲಿ, ಕುಡ್ಕೊಂಡು ಹೇಳ್ತೀನಿ, ಅಪ್ಪಂತ ಮಕ್ಕಳೇ ಸಿಟ್ಟಾಗಬೇಡಿ, ಕಂಡದ್ದಂತೀನಿ, ಯಾರಪ್ಪೊಂದು ಯಾರೋ ಒಂದು ಗುಡ್ಡ ಬೆಟ್ಟ ಗದ್ದೆ, ಹುಟ್ಟುವಾಗ ಸಾಯುವಾಗ ಸಂಗತಿಲಿ ಇಟ್ಕೊಂಡು ಹೊತ್ಕೊಳ್ತಾರ ವಜ್ಜೆ, ಸರ್ಕಾರದ ಭೂಮಿ ಒಡೆಯಾಸ್ಕೊಂಡು ತಮ್ಮ ಹೆಸರಿಗೆ ಮಾಡ್ಕೊಂಡ್ರು, ಸಗಣಿ ತಿನ್ನೋ ಸಾನ್ಬೋಗ್ರೆಲ್ಲ ಲಂಚ ತಿನ್ಕೊಂಡ್ಬಿಟ್ರು ಅಂತ. ಹೀಗೆ
ಏನು ಹೇಳಬೇಕು ಅದು ಎಲ್ಲ ವಿಚಾರಗಳನ್ನ, ಸಮಾಜದ ಸಕಲ ಓರೆ ಕೋರೆಗಳನ್ನ ಈ ಕುಡುಕ ಮಾತಾಡ್ತಾನೆ. ಆದ್ರೆ ಇದು ಎಲ್ಲಿ ನೀವು ಕೋರ್ಟಿಗೆ ಹೋದ್ರೂ ಸ್ಟ್ಯಾಂಡ್ ಆಗೋದಿಲ್ಲ. ಕುಡಿದು ಹೇಳಿದ್ದಾನೆ ಅಂತ ಒಂದು ವಿನಾಯಿತಿ ತೋರಿಸ್ತಾರೆ ನ್ಯಾಯಾಧೀಶರು ಕೂಡ, ಆದ್ರೆ ಇದು ಸತ್ಯ. ಹಾಗಾಗಿ ಈ ತಂತ್ರವನ್ನು ಅಳವಡಿಸಿಕೊಂಡು ಸುಮುಖಾನಂದ ಜಲವಳ್ಳಿ ಈ ಅಪ್ಪಂತ ಮಕ್ಕಳು ಕೇಳಿ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. 2.5 ನಿಮಿಷ ಆಗಿದೆ, ಇನ್ನು 3.5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನೊಂದು ಸೆಳೆ ಮಿಂಚು ಅಂತ ಹೇಳಿ, ಇದು ಸುಮಾರು ಹನಿಗವನ, ಇದರಲ್ಲಿ ತುಂಬಾ ಹನಿಗವನ ಇದೆ. ಇದು ತುಂಬಾ ಗಂಭೀರವಾದ ಸಾಹಿತ್ಯ ಅಂತ ನಾನು ಭಾವಿಸೋದಿಲ್ಲ. ಅವರ ಪತ್ರಿಕೆಯಲ್ಲಿ ಬರತಕ್ಕಂಥ ಸಣ್ಣ ಸಣ್ಣ ಚುಟುಕುಗಳನ್ನು ಅವರು ಇಲ್ಲಿ ಸಂಕಲನ ಮಾಡಿಕೊಟ್ಟಿದ್ದಾರೆ. ನೋಡಿ, ನಾವು ಬರೆದದ್ದನ್ನ ಕೊಂಡುಕೊಳ್ಳಿ ಅಂತ ಹೇಳ್ತೇವೆ ಸಾಹಿತಿಗಳಾದವರು, ಆದ್ರೆ ಯಾಕೆ ಓದಬೇಕು ಅನ್ನೋದನ್ನ ಸಾಹಿತಿ ಹೇಳಬೇಕು. ನಾವು ಅದನ್ನು ಓದಿದ್ರೆ ಏನು ಪ್ರಯೋಜನ ಇಲ್ಲ ಅಂತಂದ್ರೆ ಅದನ್ನು ಓದಬಾರ್ದು. ಅದು ಪಂಚಗೆಜ್ಜೆ ಕಟ್ಟಲಿಕ್ಕೆ, ದೀಪಾರಾಧನೆಯಲ್ಲಿ ಪಂಚಗೆಜ್ಜೆ ಕಟ್ಕೊಡ್ಲಿಕ್ಕೆ, ಮಿರ್ಚಿ ಅಂಗಡಿಲಿ ಬೋಂಡ ಕಟ್ಕೊಡ್ಲಿಕ್ಕೆ ಮಾತ್ರ ಲಾಯಕ್ಕಾದ ಸಾಹಿತ್ಯ ಆಗಿಬಿಡುತ್ತದೆ. ಆದ್ದರಿಂದ ಒಂದು ಚಿಂತನೆಯ ಬೀಜವನ್ನ ಅದ್ರ ಒಳಗೆ ಇಡಬೇಕು. ಅದು ಸಮಾಜದ ಪಟಿಂಗರನ್ನು ಕೆಣಕಬೇಕು, ಸರ್ಕಾರವನ್ನು ಮುಟ್ಟಬೇಕು, ಅಥವಾ ಏನು ತಪ್ಪು ಮಾಡ್ತಾ ಇದನ್ನ ಅವನು ಇದು ನನಗೆ ಹೇಳಿದನಲ್ಲ ಅಂತ ಅನ್ಸ್ಬೇಕು. ಈ ಒಂದು ಕಾಡುವಿಕೆ, ಈ ಒಂದು ತೀಡುವಿಕೆ ನೋಡಿ, 2 ಮರಗಳು ಘರ್ಷಣೆ ಆದಾಗ ಅಲ್ಲಿ ಬೆಂಕಿ ಹೊತ್ಕೊಳ್ತದೆ. ಅದು ತುಂಬಾ ನಿಧಾನವಾದ ಪ್ರಕ್ರಿಯೆ ಕಾಡ್ಗಿಚ್ಚು. ಆದ್ರೆ ಕಾಡ್ಗಿಚ್ಚು ಹೊತ್ಕೊಂಡಾಗ ಅದನ್ನ ಆರಿಸ್ಲಿಕ್ಕೆ ಸುಲಭ ಆಗೋದಿಲ್ಲ. ಹೆಲಿಕಾಪ್ಟರ್ ಅಲ್ಲಿ ನೀರು ತಂದು ಹಾಕಿದ್ರು ಕೂಡ ಕಾಡ್ಗಿಚ್ಚನ್ನು ಆಡಿಸೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಸಮಾಜದಲ್ಲಿ ಯಾರು ತಪ್ಪಿದ್ದಾರೆ, ಯಾರು ತಪ್ಪುತ್ತಾ ಇದ್ದಾರೆ, ಅವರಿಗೆ ಈ ಚುಟುಕುಗಳ ಮೂಲಕವಾಗಿ ಒಂದು ತೊಡೆ ಜಿವುಟೋದು ಅಂತ. ನಾವು ಮಕ್ಕಳು ತುಂಬಾ ತರಲೆ ಮಾಡಿದ್ರೆ ಒಂದು ತೊಡೆ ಜಿವುಟ್ತೇವೆ, ಅಲ್ಲಿ ಉಗುರು ಹಾಕಿ ಗಾಯ ಕಪ್ಪಿಸಿದ್ರೆ ಮತ್ತೆ ಅವ್ರ ಮಕ್ಕಳ ಆಯೋಗಕ್ಕೆ ಹೋಗ್ತಾರೆ. ಆದ್ರೆ ಕೆಂಪಾಗಬೇಕು, ನೋವಾಗಬೇಕು, ಇನ್ನೊಂದು ಸಲ ಆ ಮಗು ಅದನ್ನು ಮಾಡುವಾಗ ಆಲೋಚನೆ ಮಾಡಬೇಕು. ಹೀಗೆ ಸಾಹಿತ್ಯ ಆದವನು ಸಣ್ಣ ಸಣ್ಣ ಚುಟುಕುಗಳ ಮೂಲಕವಾಗಿ ಸಮಾಜವನ್ನ ಸದಾ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾನೆ ಬಂದವರು ಸುಮುಖಾನಂದ ಜಲವಳ್ಳಿ. ಕುಳಿತಲ್ಲೇ ಉಂಡು ಸುಖ ಪಡುವವ ಬುದ್ಧಿವಂತ, ದುಡಿದು ಅರೆ ಹೊಟ್ಟು ಗಂಜಿ ಕಾಣದೆ ಬದುಕಿ ಸತ್ತವ ದಡ್ಡ ಅಂತ. ನಾವು ಬಡವರಾಗಿ ಹುಟ್ಟುವುದು ನಮ್ ತಪ್ಪಲ್ಲ, ಆದ್ರೆ ಬಡವರಾಗಿ ಸತ್ರೆ ಅದು ನಮ್ಮದೇ ತಪ್ಪು. ಯಾಕೆಂದ್ರೆ ಆ ಬಡತನವನ್ನು ನೀಗಿಕೊಳ್ಳುವುದಕ್ಕೆ ನಾವು 50 ವರ್ಷ, 60 ವರ್ಷ, 70 ವರ್ಷ, 100 ವರ್ಷ ಬದುಕಿದ್ದೇವಲ್ಲ. ಹಾಗಾಗಿ ಇದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಇಂತಹ ಹಲವಾರು ಚುಟುಕುಗಳನ್ನ ಸುಮುಖಾನಂದ ಜಲವಳ್ಳಿ ತಮ್ಮ ಸೆಳೆಮಿಂಚು ಅನ್ನುವಂಥ ಈ ಕೃತಿಯಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದು 2 ಪುಸ್ತಕ. ಇನ್ನು ಕ್ರಾಂತಿವೀರ ಕಾನೂರು ಕೋಟೆಯ ಚೆನ್ನಗೊಂಡ ಅನ್ನುವಂತಹ ಮತ್ತೊಂದು ಪುಸ್ತಕ ಇವತ್ತು ಬಿಡುಗಡೆ ಆಯಿತು. ಶ್ರೀಯುತ ಎಂ ರಾಮಗೊಂಡ ಅವರು ದೈಹಿಕ ಶಿಕ್ಷಕರು ಇದನ್ನು ತುಂಬಾ ಚೆನ್ನಾಗಿ ಬರೆದ್ರು. ಹೊನ್ನಾವರ ಇಡಗುಂಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಇವರು ಕಾರ್ಯನಿರ್ವಹಿಸ್ತಾ ಅಖಿಲ ಗೊಂಡನ ಸಾಹಿತ್ಯ ಪರಿಷತ್ ವತಿಯಿಂದ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇವರ ಕೃತಿಯ ಬಗ್ಗೆ ನನಗೆ ಒಂದಷ್ಟು ತಕರಾರುಗಳಿದೆ. ಇದೊಂದು ಸಾರ್ವಜನಿಕವಾಗಿ ಹೇಳಬೇಕು ಅಂತಿಲ್ಲ, ಆದ್ರೆ ನಾವು ಏನನ್ನೇ ಹೇಳುವಾಗ, ಬರೆಯುವಾಗ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕಾಗ್ತದೆ. ದಾಖಲೆಗಳನ್ನು ಕೊಡದೇನೆ ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಯಾವ ಊರಿನ ಇತಿಹಾಸವನ್ನು, ಯಾವ ಐತಿಹಾಸಿಕ ಪುರುಷರ ಇತಿಹಾಸವನ್ನು ನನ್ನ ಊಹಾಪೋಹ ಕಥೆಗಳ ಮೂಲಕವಾಗಿ ದಾಖಲಿಸಬಾರದು. ಯಾಕೆಂತಂದ್ರೆ ಪುಸ್ತಕ ಬರೆದ ಮೇಲೆ, ಬರೆಯುವವರೆಗೆ ಅದು ಸಾಹಿತ್ಯ ಸ್ವತ್ತು, ಬರೆದ ಮೇಲೆ ಅದು ಸಮಾಜದ ಸ್ವತ್ತು. ಆ ಟೀಕೆಗಳನ್ನು ಕೂಡ ಅವನು ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಳಬೇಕಾಗ್ತದೆ. ತನ್ನ ತಪ್ಪುಗಳನ್ನು ಅವನೇ ಅಂತರಾವಲೋಕನ ಮಾಡಿಕೊಳ್ಳಬೇಕಾಗ್ತದೆ. ನಾವು ಅಕಳಂಕ ರಾಣಿ ಚೆನ್ನಭೈರಾದೇವಿಯ ಚರಿತ್ರೆಯನ್ನ ಗಜಾನನ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಬರೆದ್ರು. ಅದೊಂದು ಐತಿಹಾಸಿಕವಾದ ಕಾದಂಬರಿ. ಆದ್ರೆ ಅದರಲ್ಲಿ ನೀವು ಗಮನಿಸಿ, ಅವರು ಹೆಜ್ಜೆ ಹೆಜ್ಜೆಗೆ ದಾಖಲೆಗಳನ್ನು ಕೊಡ್ತಾರೆ, ಪುರಾವೆಗಳನ್ನು ಕೊಡ್ತಾರೆ. ಈ ಪುಸ್ತಕದಲ್ಲಿ ಇಷ್ಟನೇ ಪುಟದಲ್ಲಿ ಈ ದಾಖಲೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಸಾಹಿತ್ಯ ಆದವನು ಮಾಡಬೇಕು. ನನಗೆ ಕ್ರಾಂತಿವೀರ ಕಾನೂರು ಕೋಟೆ ಚೆನ್ನಗೊಂಡನ ಪುಸ್ತಕದಲ್ಲಿ ಒಂದೇ ಒಂದು ಪುರಾವೆಗಳು ಸಿಕ್ಕೋದಿಲ್ಲ. ಯಾಕೆಂತಂದ್ರೆ ಚೆನ್ನಭೈರಾದೇವಿಗೆ 25 ವರ್ಷ ಆದಾಗ ಕ್ರಾಂತಿವೀರ ಚೆನ್ನಗೊಂಡ 20 ವರ್ಷದವ ಅಂಗರಕ್ಷಕನಾಗಿ ನೇಮಕ ಆಗ್ತಾನೆ. ಅವರಿಬ್ಬರಿಗೂ ಕೂಡ ಅನೈತಿಕ ಸಂಬಂಧ ಇದೆ ಅನ್ನುವಂತ ಅಪವಾದ ಇದೆ ಅಂತ ಅವರು ಇಲ್ಲಿ ದಾಖಲಿಸ್ತಾರೆ. ನೋಡಿ, ಅಪವಾದಗಳು, ಅದು ಗಾಳಿ ಸುದ್ದಿಗಳು, ಗಾಸಿಪ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡೋದೇ ಅದಕ್ಕೆ ಇರುವಂತ ಬೆಸ್ಟ್ ಆನ್ಸರ್. ಅದನ್ನ ನಾವು ಪುರಾವೆ ಕೊಟ್ಟು ಮೈ ಮೇಲೆ ಕೆಡೆಕೊಂಡು ಅದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋದಷ್ಟು ಅದು ಇನ್ನಷ್ಟು ಕಾಡ್ಗಿಚ್ಚಿನ ಹಾಗೆ ತೀವ್ರ ಆಗ್ತಾ ಹೋಗ್ತದೆ. ಆದ್ರೆ ಇಂತಹ ರಾಣಿಗೆ ಇಂತಹ ಅಪವಾದ ಮಾಡುವಾಗ ನಾವು ತುಂಬಾ ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಯಾಕೆಂತಂದ್ರೆ ಅವಳ ಜೊತೆ ನನ್ಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿಕೊಳ್ಳುವಂತ 100 ಜನ ಇರ್ಬೋದು, ಆದ್ರೆ ಅದನ್ನು ದಾಖಲೀಕರಣ ಮಾಡುವಾಗ ಅದಕ್ಕೆ ಸೂಕ್ತ ಪುರಾವೆಗಳನ್ನ, ಆಧಾರಗಳನ್ನ ಯಾವ ಪುಸ್ತಕದಲ್ಲಿದೆ, ಯಾವ ಬ್ರಿಟಿಷ್ ದಾಖಲೆಗಳು ಏನು ಹೇಳ್ತೇವೆ ಅನ್ನೋದನ್ನ ಗಜಾನನ್ ಶರ್ಮರ ರೀತಿಯಲ್ಲಿಯೇ ಇಲ್ಲಿ ಕೂಡ ಕೊಡಬೇಕಾಗಿತ್ತು ಅನ್ನೋದು ನನ್ನ ಒಂದು ಸಣ್ಣ ತಕರಾರು ಅಂತ ನಾನು ಭಾವಿಸಿದ್ದೇನೆ. ಏನೇ ಇರಲಿ, ಗೊಂಡರ ಸಮುದಾಯದ ಬಗ್ಗೆ, ಗೊಂಡರ ಜನಾಂಗದ ಬಗ್ಗೆ, ಅವರ ವೀರತನ
ರಾಜಕಾರಣದ ಬಗ್ಗೆ, ಶೂರತನದ ಬಗ್ಗೆ, ಕಲಿತನದ ಬಗ್ಗೆ ಯಾವ ಆಕ್ಷೇಪಗಳು ಇಲ್ಲ ನನಗೆ. ಅದಕ್ಕೆ ಎಲ್ಲದಕ್ಕೆ ಕೂಡ ಸಹಮತ ಇದೆ. ಮತ್ತೆ ನೋಡಿ, ನಾವು ಇತಿಹಾಸದಲ್ಲಿ ತಪ್ಪುಗಳಾಗಿವೆ, ಆ ತಪ್ಪುಗಳನ್ನೇ ನೆವವಾಗಿಸಿಕೊಂಡು ಈಗ ನಾವು ಐತಿಹಾಸಿಕ ಪುರುಷರ ತೇಜವಧೆ ಮಾಡೋದಕ್ಕೆ ಯಾರಿಗೆ ಕೂಡ ಅಧಿಕಾರ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಅವರು ಮುನ್ನುಡಿಯನ್ನ ಬರೆದದ್ರಲ್ಲಿ ಹೇಳ್ತಾರೆ, ಎಷ್ಟೇ ಪ್ರತಿಭೆ ಇದ್ದರೂ ತಳವರ್ಗದವರು ಮೇಲೇಳದಂತೆ ತುಳಿದು ತಳದಲ್ಲೇ ಇರಿಸುವ ಮೇಲ್ವರ್ಗದ ಪ್ರವೃತ್ತಿಗೆ ಬಲಿಯಾದ ಚೆನ್ನಗೊಂಡನ ಸ್ಥಿತಿಯ ಬಿಂಬಗಳು ಪ್ರಸ್ತುತ ಗೊಂಡ ಸಮಾಜದಲ್ಲಿ ಇಂದಿಗೂ ಕಾಣಲು ಸಿಗುತ್ತದೆ. ರಾಮಗೊಂಡರವರ ಪ್ರಯತ್ನದಲ್ಲಿ ನಮ್ಮ ಸಮಾಜದ ಶ್ರೇಷ್ಠತೆಯನ್ನು ಪರಿಚಯಿಸುವ ಕಳಕಳಿ ವ್ಯಕ್ತ ಆಗಿದೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಕೂಡ ನನ್ನ ತಕರಾರು ಇದೆ. ಯಾಕೆಂತಂದ್ರೆ ಇವತ್ತು ಮೀಸಲಾತಿ ಬೇಕೇ ಬೇಕು, ಅದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಆದ್ರೆ ನೀವು ನಾಳೆ ಮಿಲಿಟರಿಯಲ್ಲಿ ಕೂಡ ಮೀಸಲಾತಿ ಕೊಡಿ ಅಂತಂದ್ರೆ ದೇಶ ಇನ್ನೊಬ್ಬರ ಸೊತ್ತಾಗ್ತದೆ ಅಂತ. ಹಾಗಾಗಿ ಸೈನ್ಯದಲ್ಲಿ ಮೀಸಲಾತಿ ಬರೋದಿಲ್ಲ, ಅದನ್ನು ಕೇಳಲು ಕೂಡುದು ನೀವು ಅಂತ. ಹಾಗಾಗಿ ಇಲ್ಲಿ ಸೈಯದ್ ಜಮೀರುಲ್ಲಾ ಶರೀಫ್ ಏನ್ ಹೇಳ್ತಾರೆ ಅಂತಂದ್ರೆ ತಳವರ್ಗದರನ್ನು ತುಳಿದ್ರು ಅಂತ ಹೇಳ್ತೇವೆ. ನೋಡಿ, ಒಬ್ಬ ಚೆನ್ನಗೊಂಡ ರಾಣಿಯ ಅಂಗರಕ್ಷಕನಾಗಿ ಅವನು ಕಾರ್ಯವನ್ನು ನಿರ್ವಹಿಸಿದವನು, ಅವನನ್ನು ತುಳಿದ್ರು ಅನ್ನೋದ್ರಲ್ಲಿ ನನಗೆ ಯಾವುದೇ ಒಂದು ಹುರುಳು ಕಾಣೋದಿಲ್ಲ. ಏನೇ ಇರಲಿ, ಒಂದು ಒಳ್ಳೆಯ ಪ್ರಯತ್ನ ಇದು. ಇದಕ್ಕೆ ಇನ್ನಷ್ಟು ಪರಿಶ್ರಮ ಬೇಕು, ಇನ್ನಷ್ಟು ಪ್ರಯತ್ನ ಬೇಕು, ಮತ್ತು ಇನ್ನಷ್ಟು ಭಾಷೆಯಲ್ಲಿ ಶುದ್ಧತೆ ಬೇಕು, ಮತ್ತು ಸೂಕ್ತವಾಗಿ ಅದನ್ನ ತೀಡಬೇಕು. ಯಾಕೆಂತಂದ್ರೆ ಮುದ್ರಾ ರಾಕ್ಷಸನ ಹಾವಳಿ ಅವಸರದ ಪರಸವರದಲ್ಲಿ ತುಂಬಾ ಹೆಚ್ಚಾಗಿದೆ, ಅದನ್ನು ನಾನು ಗಮನಿಸಿದ್ದೇನೆ. ಅದು ಮುಂದಿನ ಆವೃತ್ತಿಗಳಲ್ಲಿ ಸರಿಯಾಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನು 1.5 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ನಾವು ಈ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದು ಎಷ್ಟು ಖುಷಿನೋ, ನನಗೆ ಅಷ್ಟೇ ತೂಕದ ಮತ್ತೊಂದು ಖುಷಿ ಏನು ಅಂತಂದ್ರೆ, ಶ್ರೀ ಕುಮಾರ್ ನಿಶಾಂತ್ ನಾಯ್ಕ್ ಮಹಿಮೆಯವನು ಒಂದು ಪುಸ್ತಕವನ್ನು ಬರೆದಿದ್ದಾನೆ. ತುಂಬಾ ಸಂತೋಷ. ಶಾಸಕರು ಬಂದು ಅವನ ಜೊತೆ ಫೋಟೋ ತೆಗೆಸ್ಕೊಂಡು ಹೋದ್ರು. ಅವನ ಪುಸ್ತಕದ ಶೀರ್ಷಿಕೆ ನನ್ನ ನೆಲದ ಕತೆ ಅಂತ. ಆ ಹುಡುಗ ಇಲ್ಲೇ ಎಲ್ಲೋ ಓಡಾಡ್ತಾ ಇದ್ದಾನೆ, ಹೈಸ್ಕೂಲ್ ಮಕ್ಕಳ ಜೊತೆಗೆ ಅವನು ಇಲ್ಲಿ ಇದಿರೋದ್ರಿಂದ ಅವನಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ತುಂಬಾ ಒಳ್ಳೆಯ ಕೆಲಸ. ನನ್ನ ನೆಲದ ಕತೆ ಅಂತೇಳಿ ನಮ್ಮ ಉತ್ತರ ಕನ್ನಡ ಮತ್ತು ನನ್ನ ಊರು ಅಂತೇಳಿ ತುಂಬಾ ಚೆನ್ನಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಬೇಕಾದಷ್ಟು ದಾಖಲೆಗಳಿವೆ, ಬೇಕಾದಷ್ಟು ಪುಸ್ತಕ ಬಂದಿದೆ. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದು ಇನ್ನೂ ಸಾಕಷ್ಟಿದೆ. ಆದ್ರೆ ಈ ಹುಡುಗ ತುಂಬಾ ಶೈ ನೇಚರ್. ಡಾಕ್ಟರ್ ಸತೀಶ್ ನಾಯ್ಕ್ ಮಹಿಮೆ ಅವರು ಹೇಳ್ತಾ ಇದ್ರು, ಆ ಹುಡುಗ ತುಂಬಾ ಪ್ರತಿಭಾವಂತ ಇದ್ದಾನೆ ಸರ್, ತುಂಬಾ ಚೆನ್ನಾಗಿ ಕವಿತೆ ಬರೀತಾನೆ. ಆ ಪುಸ್ತಕ ಬರೆದಾಗ ಅವನು ಕೆಲವೊಂದು ಪದ ಪಂಕ್ತಿಗಳೆಲ್ಲ ನನಗೆ ಆಶ್ಚರ್ಯವನ್ನು ಹುಟ್ಟಿಸ್ತು. ಅವನಿಗೆ ಒಳ್ಳೆ ಭವಿಷ್ಯ ಇದೆ ಸರ್, ಅವನ ಪುಸ್ತಕವನ್ನು ನೀವು ಪರಿಚಯ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಅಂತ ಹೇಳಿದ್ರು. ಈ ಹುಡುಗ ಸಾಹಿತ್ಯ ಕ್ಷೇತ್ರದಲ್ಲಿ ಅಂಬೆಗಾಲನ್ನ ಇಡ್ತಾ ಇದ್ದಾನೆ. ಆದ್ರೆ ಮೊದಲ ಪ್ರಯತ್ನದಲ್ಲೇ ಅವನು ಸಿಕ್ಸರ್ ಬಾರಿಸಿದ್ದಾನೆ. ಯಾಕೆಂತಂದ್ರೆ ನೋಡಿ, 9ನೇ ಕ್ಲಾಸ್ನ ಹುಡುಗನಿಗೆ ನನ್ನ ಜಿಲ್ಲೆಯ ಬಗ್ಗೆ, ನನ್ನ ಮಹಿಮೆಯ ಬಗ್ಗೆ, ತನ್ನ ಕಾಡಿನ ಊರಿನಲ್ಲಿ ನನ್ನನ್ನು ಕಾಡುವ ಸಂಗತಿಯ ಬಗ್ಗೆ ಒಂದು ಪುಸ್ತಕ ಬರಿಬೇಕು ಅಂತ ಬಂತಲ್ಲ, ಅದೇ ಒಂದು ಅದ್ಭುತ ಅಂತ ನಾನು ಭಾವಿಸ್ತೇನೆ. ಇವತ್ತು ಮಕ್ಕಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ, ವಾಟ್ಸಪ್ ನಲ್ಲಿ ಕಳೆದು ಹೋಗ್ತಾ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ, ಮಹಿಮೆಯ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ಈ ಹುಡುಗ ಈ ಪ್ರಯತ್ನವನ್ನು ಮಾಡಿದ್ದಾನೆ. ಇದೊಂದು ಪ್ರಯತ್ನವೇ ಇದು. ಯಾಕೆಂದ್ರೆ ಪೂರ್ತಿ ಪುಸ್ತಕ ಅಂತ ನಾನು ಪುಸ್ತಕವೇ, ಆದ್ರೆ ಪೂರ್ತಿ ಅಧ್ಯಯನದಿಂದ ಬಂದಂತಹ ಕೃತಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಭಾಷೆ ಇನ್ನಷ್ಟು ಪಕ್ವ ಆಗಬೇಕು, ಹರಿತ ಆಗಬೇಕು, ಹೇಳಬೇಕಾದ. ನೋಡಿ, ನಾವು ಪುಸ್ತಕ ಬರೆಯುವಾಗ ಶಬ್ದವನ್ನು ದುಡ್ಡು ಖರ್ಚು ಮಾಡ್ದಂಗೆ ಮಾಡಬೇಕು ಅಂತ. ನಾವು ಸಂತೆಯಲ್ಲಿ ಅಜ್ಜಿಯ ಜೊತೆಗೆ ಚೌಕಾಸಿ ಮಾಡಿ ಮೂಲಂಗಿ ತಗೊಳ್ಳುವಾಗ ಮಾಡುವ ಬುದ್ಧಿಯನ್ನ ಪುಸ್ತಕ ಬರೆಯುವಾಗಲೂ ಕೂಡ ನಾವು ಮಾಡಬೇಕು. ಧಾರಾಳಿ ಆಗಬಾರದು, ಪುಟ ತುಂಬಿಸ್ಲಿಕ್ಕೆ ಹೋಗಬಾರದು. ಎಷ್ಟು ಕಡಿಮೆ ಶಬ್ದಗಳಲ್ಲಿ ಎಷ್ಟು ಹೆಚ್ಚನ್ನು ಹೇಳಲಿಕ್ಕೆ ಆಗ್ತದೆ ಅಂತ ನಾವು ನೋಡಬೇಕು. ಆಗ ಆ ಭಾಷೆಗೆ ಒಂದು ಹರಿತ ಬರ್ತದೆ. ಸುಬ್ರಾಯ ಮಡಿವಾಳ್ರವರು ಇಲ್ಲೇ ಇದ್ದಾರೆ, ಚುಟುಕನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇಷ್ಟು ಹೇಳಬೇಕಾದದ್ದನ್ನ 4 ಸಾಲಲ್ಲಿ ಹೇಳಿ ಒಂದು ಇಂಜೆಕ್ಷನ್ ಕೊಡೋದಿದೆಯಲ್ಲ, ಅಥವಾ ಒಂದು ಅರವಳಿಕೆ ಕೊಟ್ಟುಕೊಂಡು ಒಂದು ಇಂಜೆಕ್ಷನ್ ಕೊಡೋದಿದೆಯಲ್ಲ, ಅದು ಸಾಹಿತಿ ಮಾಡಬೇಕಾದಂತ ಕೆಲಸ ಅನ್ನೋದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಈ ಹುಡುಗ ತುಂಬಾ ಚೆನ್ನಾಗಿ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆ ಪರಿಚಯ ಮಾಡ್ತಾನೆ, ಇತಿಹಾಸ ಮತ್ತು ಸಂಸ್ಕೃತಿ ಯಾಕೆ ಹೆಮ್ಮೆ ಅಂತ ಹೇಳ್ತಾನೆ, ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನಗರಗಳ ಬಗ್ಗೆ ಹೇಳಿದ್ದಾನೆ, ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದ ಬಗ್ಗೆ ಹೇಳಿದ್ದಾನೆ, ಉತ್ತರ ಕನ್ನಡದ ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಹೇಳಿದ್ದಾನೆ. ಉತ್ತರ ಕನ್ನಡದಲ್ಲಿ ನನ್ನ ಊರು ಮಹಿಮೆ ಅಂತ ಒಂದು ಪ್ರತ್ಯೇಕವಾದಂತಹ ಘಟಕಗಳನ್ನ ಇಟ್ಟುಕೊಂಡು ಬರೆದಿದ್ದಾನೆ. ಹಾಗಾಗಿ ಇವತ್ತು ನಾನು 3 ತಲೆಮಾರಿನವರ ಪುಸ್ತಕವನ್ನು ಪರಿಚಯಿಸಿದ್ದೇನೆ. ಒಂದು ಬೇರು, ಒಂದು ಕಾಂಡ, ಮತ್ತೊಂದು ಚಿಗುರು. ಹಾಗಾಗಿ ಈ ಅವಕಾಶವನ್ನು ನೀಡಿದಂತಹ ಸಾಹಿತ್ಯ ಪರಿಷತ್ತಿಗೆ ಮತ್ತು ಇಷ್ಟು ಹೊತ್ತು ಕಿವಿಯಾದ ನಿಮ್ಮೆಲ್ಲರಿಗೆ ನಾನು ಕೃತಜ್ಞತೆಯಿಂದ ನಮಸ್ಕರಿಸ್ತಾ, ಪುಸ್ತಕ ಇಲ್ಲಿ ಪುಸ್ತಕದ ಅಂಗಡಿಯಲ್ಲಿ ಇದೆ. ನಾನು ಹೇಳಿದ್ದನ್ನಷ್ಟೇ ಕೇಳಿಕೊಂಡು ಮನೆಗೆ ಹೋಗಬೇಡಿ.
ದಯವಿಟ್ಟು ನೀವು ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಪುಸ್ತಕ ಕೊಂಡ್ಕೊಂಡು ಹೋಗ್ಬೇಕು. ನನಗೆ ವೀರಭದ್ರಪ್ಪ ಅವರು ಮೊನ್ನೆ ಫೇಸ್ಬುಕ್ ನಲ್ಲಿ ಹಾಕಿದ್ರು, ನನ್ನ ಮಗಳು MBBS ಓದಿ ಡಾಕ್ಟ್ರು, ಅವಳಿಗೆ ನಾನು ಕೊಡಿಸಿದ ಪುಸ್ತಕಗಳು ಅಂತ ಫೇಸ್ಬುಕ್ ನಲ್ಲಿ 4 ಫೋಟೋ ಹಾಕಿದ್ರು. ಈ ಹೇಗೆ ಅಂತ ಕೇಳಿದ್ರೆ, ಮಗಳು 4ನೇ ವಯಸ್ಸಿನಲ್ಲಿ ಇದ್ದಾಗ ಇಂಥ ಉಳಿವಿ ಜಾತ್ರೆಗೆ ಹೋದಾಗ ತಂದ ಪುಸ್ತಕ ಅಂತ ಪ್ರೀತಿಯಿಂದ ಬರೆದಿದ್ದಾರೆ. ಹಾಗಾಗಿ ನಾವು ಕೂಡ ನನ್ನ ಮಕ್ಕಳಿಗೆ ಹೊಸಕುಳಿ ತೇರಿಗೆ ಹೋದಾಗ ತಂದು ಕೊಟ್ಟ ಪುಸ್ತಕ, ಅರೆಂಗಡಿಯಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ತಂದು ಕೊಟ್ಟ ಪುಸ್ತಕ ಅಂತ ನನ್ನ ಮಗಳಿಗೆ ತಗೊಂಡೋಗಿ ಕೊಟ್ರೆ, ಅವಳೊಂದು 25-30 ವರ್ಷ ಆಗುವಾಗ ನನ್ನ ಅಪ್ಪ ತಂದು ಕೊಟ್ಟ ಪುಸ್ತಕ ಅಂತ ಅದನ್ನೇ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಆ ನೆನಪುಗಳು ಹೆಚ್ಚು ಕಾಡುತ್ತದೆ. ಅಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ವೇದಿಕೆಯಲ್ಲಿರುವ ಎಲ್ಲರಿಗೆ ನನ್ನ ಗುರುಗಳು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರಿಗೆ ಕೈ ಮುಗಿದು ವೇದಿಕೆಯಿಂದ ನಿರ್ಗಮಿಸ್ತೇನೆ. ಧನ್ಯವಾದ.